ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಲಾಗ್ ಮಾಡಿ. ವೀಕ್ಲಿ ಒನ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೀಕೆಂಡಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ, ಸೊ ಅದಕ್ಕೋಸ್ಕರ ಇದು ನನ್ನ ಎಸ್ಟರ್ಡೇ ಈವ್ನಿಂಗ್ ಮಿನಿ ಲಾಗ್ ಆಗಿರುತ್ತೆ. ಏನಾಯಿತು ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನು, ನನ್ನ ಹಸ್ಬೆಂಡು ಹಾಗೆ ನಕ್ಷ ನಮ್ಮ ಅಣ್ಣ ಮನೆಗೆ ಹೋಗಿದ್ವಿ. ಅವರು, ಅವ್ರ ವೈಫು, ಅವ್ರ ಪಾಪು, ನಾವು 6 ಜನನು ಒಂದು ಎಕ್ಸಿಬಿಷನ್ ಇತ್ತು. ಫಿಜ್ ಅಕ್ವೇರಿಯಮ್ ಎಲ್ಲ ಇರುತ್ತಲ್ಲ, ಆ ಥರ ಫಿಶ್ ಲೋಕದೊಳಗಡೆನೇ ಹೋಗೋ ಥರನೇ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು. ಅದರೊಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ನಾನು ಮರ್ತೋಗಿದ್ದೆ, ಇಲ್ಲಿ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಸಡನ್ನಾಗಿ ಹೋಗಿದ್ದಕ್ಕೆ ನನಗೆ ಖುಷಿ ಆಯಿತು. ಅಲ್ಲಿ ಪ್ರತಿಯೊಂದು ವೆರೈಟೀಸ್ ಫಿಶ್ನು ನಾವು ನೋಡ್ಬೋದು. ಯಾವ್ಯಾವ ಥರದ್ದು ಇತ್ತು, ನನಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ. ಕೆಲವೊಂದು ನಾವು ಮನೆಯಲ್ಲಿ ಸಾಕಿದ ಫಿಶಲ್ಲೇ ಅಲ್ಲಿ ಕಾಣಿಸ್ತಾ ಇತ್ತು. ಅದು ನನಗೆ ಖುಷಿ ಆಗ್ತಾಯಿತ್ತು ನೋಡಿ. ನಾನು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ, ಇದೆಲ್ಲ ನಾವು ಮನೇಲಿ ಸಾಕಿದ್ವಿ ಅಲ್ವಾ. ಆಲ್ಮೋಸ್ಟ್ ಇಲ್ಲಿ ಇರೋ ಅಷ್ಟು ಫಿಶಸ್ನ ನಾವು ಕಲರ್ ಫಿಶಸ್ನ ನಾವು ಸಾಕಿದ್ವಿ, ಬಟ್ ಅದು ಯಾವುದೂ ಉಳಿಲಿಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಮನೇಲಿ ಫಿಶ್ ಕೂಡ 1-2 ಸಾರಿ ಮರಿ ಹಾಕಿತ್ತು. ಅದು ಖುಷಿ ವಿಷಯ. ನನಗೆ ಇದು ಫಸ್ಟ್ ಟೈಮ್ ಹೋಗಿದ್ದು, ಫಿಶ್ ಎಲ್ಲ ನೋಡಿದ್ದು. ಸಮುದ್ರದ ಒಳಗಡೆನೇ ಹೋಗಿ ಫಿಶ್ನ ನೋಡಿ ಮಾತಾಡಿಸಿದ ಹಾಗೆ ಖುಷಿ ಆಗ್ತಾಯಿತ್ತು. ನಕ್ಷ ನಿದ್ದೆ ಮಾಡ್ತಾಯಿದ್ಲು. ಆದರೆ ಈ ಟೈಮ್ನ ಮಿಸ್ ಮಾಡ್ಕೊತಾಳೆ ಇದನ್ನೆಲ್ಲ ನೋಡೋದು ಅಂತ ಹೇಳಿ ಅವಳನ್ನ ಎಬ್ಬರಿಸಿ ತೋರಿಸ್ಬೇಕು ಅಂತ ಅನ್ನಿಸ್ತು. ಎಬ್ಬರ್ಸೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ವಿ, ಆಗಲಿಲ್ಲ. ಆದರೂ ಅವರಪ್ಪ ಬಿಡಲಿಲ್ಲ. ಕೊನೆಗೂ ಅವಳನ್ನ ಎಬ್ಬರಿಸಲೇಬೇಕು ಅಂತ ಹೇಳಿ ಅವ್ರನ್ನ ಎಬ್ಬರಿಸಿ ಫಿಶಸ್ನ ತೋರಿಸ್ಬೇಕು ಅಂತ ಅಂದ್ಕೊತಾ ಇದ್ರು. ಅವಳು ತುಂಬ ನಿದ್ದೆ ಮಾಡ್ತಾಯಿದ್ಲು. ಈವ್ನಿಂಗ್ ಟೈಮಲ್ಲಿ ನಿದ್ದೆ ಮಿಸ್ ಆದರೆ ನೈಟಲ್ಲಿ ನಿದ್ದೆ ಬಂದುಬಿಡುತ್ತೆ. ನಾವು ಹೋಗಿದ್ದಿದ್ದು ಈವ್ನಿಂಗ್ ಅಂದರೆ ಒಂದು 8:30, 9 o'clock ಹತ್ತತ್ರ ಆಗಿಬಿಟ್ಟಿತ್ತು. ಅವಳು ಊಟ ಮಾಡಿದ್ಮೇಲೆ ನಿದ್ದೆ ಮಾಡೋ ಟೈಮೇ ಅದು. ಸೊ ಅವಳು ನಿದ್ದೆ ಮಾಡಿಕೊಂಡೇ ಇದ್ಲು. ಆಮೇಲೆ ಎಬ್ಬರಿಸಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಎಬ್ಬರಿಸಿ ತೋರಿಸೋದಕ್ಕೆ ಶುರು ಮಾಡಿದ್ರು. ನನಗೂ ಖುಷಿ ಆಯಿತು, ನನ್ನ ಫ್ಯಾಮಿಲಿ ಎಲ್ಲರಿಗೂ ಖುಷಿ ಆಯಿತು. ನನ್ನ ಅಣ್ಣ ಮತ್ತು ನಮ್ಮ ಅಣ್ಣ ಹೆಂಡತಿ ಅವ್ರ ಮಗು ಕೂಡ ಖುಷಿಪಟ್ಟರು. ಹಾಗೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋ ಅಂಥ ಐಟಮ್ಸ್ ಎಲ್ಲ ಇಟ್ಟಿದ್ರು. ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಹಾಗೆ ಇಲ್ಲಿ ಆಟ ಆಡೋದೆಲ್ಲ ಇತ್ತು. ನನ್ನ ಫೇವ್ರೇಟ್ ಆಟ ರೌಂಡ್ ಹೊಡಿಯೋದೆಲ್ಲ ಇತ್ತು. ಅದು ಆಡೋಕ್ಕಾಗಲಿಲ್ಲ, ಯಾಕಂದರೆ ನೈಟ್ ಆಗಿಬಿಟ್ಟಿತ್ತು ಅಂತ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಮಕ್ಳಿಗೂ ಕೂಡ ಆಡ್ಸೋಕ್ಕಾಗಲಿಲ್ಲ. ನಮ್ಮ ಮಕ್ಕಳು ಆಡೋ ಅಷ್ಟು ಅಂತ ದೊಡ್ಡ ಮಕ್ಕಳೇನಲ್ಲ, ಬಟ್ ಅದ್ರ ಮೇಲೆ ಕೂರಿಸಿ ಖುಷಿ ಪಡೋಣ ಅಂತ ಹೇಳಿ ಅದ್ರ ಮೇಲೆ ಕೂರಿಸ್ತಾಯಿದ್ರು. ಅವಳಿಗೆ ನಿದ್ದೆ ಹೋಯ್ತಲ್ಲ ಅಂತ ಒಂದು ಕಡೆ ಚಿಂತೆ ಆದರೆ, ಇನ್ನೊಂದು ಕಡೆ ನನ್ನ ಮಗಳು ಎಲ್ಲ ನೋಡ್ತಾ ಇದ್ದಾಳಲ್ಲ ಅಂತ ನಮಗೆ ಖುಷಿ ಆಯಿತು. ಇದಾದರೂ ಆಡೋಣ ಅಂತ ಹೇಳಿದ್ದಕ್ಕೆ ಎಲ್ಲ ಲೈಟ್ಸ್ ಆಫ್ ಆಗ್ತಾಯಿದೆ. ಮನೆಗೆ ಹೋಗೋಣ ನಡೀರಿ ಅಂತ ಹೇಳಿ ನನ್ನ ಫೇವ್ರೇಟ್ ಆಟನ ನನಗಿಷ್ಟ ಇಲ್ದಿದ್ರೂ ಬಿಟ್ಟು ಬರಲೇಬೇಕಾಯಿತು. ಇದು ನನ್ನ ಎಸ್ಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.